ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನು ಆದರದಿ ಕೇಳುವುದು. ಆ ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯ ಬಗ್ಗೆ ಉಪನ್ಯಾಸವನ್ನು ಯಥಾಶಕ್ತಿ ಯಥಾಮತಿಯಾಗಿ ನಡೆಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಆ ಸಂಧಿಯೇ ಹೆಸರೇ ಹಾಗೆ, ಏನು ವಿಭೂತಿ ಸಂಧಿ ಅಂತ. ಏನದು ಭೂತಿ ಅಂತಂದರೆ ಏನು? ಭೂತಿ ಅಂತಂದರೆ ಒಂದು ದೃಷ್ಟಿಯಿಂದ ಅಸ್ತಿತ್ವ ಅಂತ ಅರ್ಥ, ಇರುವಿಕೆ ಅಂತ ಸಾಮಾನ್ಯವಾದಂತಹ ಅರ್ಥ. ವಿಭೂತಿ ಅಂತಂದರೆ ಒಂದು ವಿ ಇದೆ. ಯಾವ ವಿ ಅಂತಂದರೆ ಇಂಗ್ಲೀಷಿನ ವಿ ಅಲ್ಲ ಇದು, ಮತ್ತು ಇದು ಸಂಸ್ಕೃತದ ವಿ. ವಿ ಅಂತಂದರೆ ವಿಶಿಷ್ಟವಾದಂತಹ ವಿಭೂತಿ ಅಂತ ಅರ್ಥ. ಅಥವಾ ವಿ ಅಂತಂದರೆ ವಿಲಕ್ಷಣ ಅಂತ ಅರ್ಥ, ಅತ್ಯಂತ ವಿಲಕ್ಷಣವಾದ ಅಸ್ತಿತ್ವ. ನಮಗೂ ಅಸ್ತಿತ್ವ ಉಂಟು, ನಾವು ಭೂತಿಗಳೇ. ಏಕೋ ವಿಷ್ಣು ಮಹದ್ಭೂತಂ ಪೃಥಗ್ಭೂತಾನ್ಯನೇಕಶಃ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ಹಾಗಾಗಿ ನಮಗೆಲ್ಲ ಹೆಸರು ಭೂತ ಅಂತ ಉಂಟು, ನಾವೆಲ್ಲ ಭೂತಗಳೇ. ಮತ್ತು ಮಹದ್ಭೂತ ಯಾರು ಅಂತಂದರೆ ರಾಮಚಂದ್ರ ಭಗವಂತ. ನಾವೆಲ್ಲ ಭೂತಗಳು. ಯಾಕೆ? ಅಸ್ತಿತ್ವ ಉಂಟು, ಮೂಗುಂಟು, ಹೊರಗಿನಿಂದ ಗಾಳಿ ಉಂಟು. ಹಾಗಾಗಿ ಪ್ರಾಣದೇವರು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಮೂಗಿನ ಒಳಗೆ ಹೋಗ್ತಾನೆ, ಮೂಗಿನಿಂದ ಹೊರಗೆ ಬರ್ತಾನೆ. ಹಾಗಾಗಿ ನಮಗೆ ಭೂತಗಳು. ಆದರೆ ಭಗವಂತ ಅವನು ಅತ್ಯಂತ ವಿಶಿಷ್ಟನಾಗಿ ಇದ್ದಾನೆ. ಎಂತಹ ಎಷ್ಟು ವಿಶಿಷ್ಟ ಅಂತಂದರೆ ಇಡೀ ಜಗತ್ತಿಗೆ ಪ್ರಾಣದಾನ ಮಾಡುವಂತಹ ಪ್ರಾಣದೇವರಿಗೂ ಪ್ರಾಣದಾನ ಮಾಡುವವನು ಭಗವಂತ. ಹಾಗಾಗಿ ಅತ್ಯಂತ ವಿಲಕ್ಷಣವಾದ ಅತ್ಯಂತ ವಿಶಿಷ್ಟವಾದ ಭಗವಂತನ ಅಸ್ತಿತ್ವವನ್ನು ಯಾವ ಸಂಧಿ ಹೇಳುತ್ತದೋ ಅದನ್ನೇನು ಅಂತ ಕರೀತಾರೆ? ವಿಭೂತಿ ಸಂಧಿ ಅಂತ ಒಂದು ಸಾಮಾನ್ಯವಾದ ಚಿಂತನೆ, ಅಷ್ಟು ಸಾಕು. ಹಾಗಾಗಿ ವಿಭೂತಿ ಸಂಧಿ ಭಗವಂತನ ಅಸ್ತಿತ್ವವನ್ನು ಹೇಳುವ. ಹೇಗೆ ಹೇಳುವ? ಅತ್ಯಂತ ವಿಲಕ್ಷಣ ಅಂತ ಹೇಳುವ, ಅತ್ಯಂತ ವಿಶಿಷ್ಟ ಅಂತ ಹೇಳುವ ಸಂಧಿ ಅದು ವಿಭೂತಿ ಸಂಧಿ. ಹಾಗಾಗಿ ಇಂತಹ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದಾನೆ. ಆ ಕಾರಣದಿಂದ ಎಲ್ಲ ಕಡೆ ಇದ್ದಾನೆ. ಅವನ ಅಸ್ತಿತ್ವ ಎನ್ನುವಂಥದ್ದು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲ ಕಡೆಯೂ ತುಂಬಿ ತುಳುಕ್ತಾ ಇದ್ದಾನೆ. ಆದರೆ ನಮ್ಮ ಈ ಬರಿಗಣ್ಣಿಗೆ ಅವನ ಅಸ್ತಿತ್ವ ಕಾಣ್ತಾ ಇಲ್ಲ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲವ ಒಂದೇ ಕಾರಣದಿಂದ ಇಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬ್ಯಾಕ್ಟೀರಿಯಾ ಇಲ್ಲೆಲ್ಲ ಕಡೆ ತುಂಬಿಕೊಂಡಿದೆ. ಕಣ್ಣಿಗೆ ಕಾಣ್ತಾ ಉಂಟಾ? ಇಲ್ಲ ಅಲ್ವಾ? ಆದರೆ ಇಲ್ಲ ಅಂತ ಹೇಳ್ತೀರಾ? ಆನೆ ಉಂಟು, ದನ ಉಂಟು ಅಂತಂದರೆ ಇಲ್ಲ ಹೇಳ್ತೀರಲ್ವ? ಯಾಕಿಲ್ಲ ಹೇಳ್ತೀರಿ? ಕಣ್ಣಿಗೆ ಕಾಣಲ್ಲ, ಹಾಗಾಗಿಲ್ಲ. ಹಾಗೆಯೇ ನಾನು ಹೇಳಿದರೆ ಒಂದೇ ಒಂದು ಬ್ಯಾಕ್ಟೀರಿಯಾಗಳು ಇಲ್ಲಿ ಇಲ್ಲ ಅಂತ ಹೇಳಿಬಿಟ್ರೆ ನೀವು ಹೇಳ್ತೀರಿ ನೀವು ಶಾಲೆಗೆ ಹೋಗಲಿಲ್ಲ ಅಂತ. ಎಲ್ಲ ಕಡೆ ಇದೆ. ಒಂದೇ ನ್ಯಾಯ ನೋಡಿ, ಆಗ ಕಾಣಲಿಲ್ಲ ಅಂತೆ, ಈಗಲೂ ಕಾಣ್ತಾ ಇಲ್ಲ. ಆದರೆ ನಾನು ಇಲ್ಲ ಹೇಳಿದರೂ ನೀವು ಉಂಟು ಅಂತ ಹೇಳ್ತೀರಿ. ಇಲ್ಲಿ ಉಂಟು ಆನೆ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳ್ತೀರಿ. ಹಾಗಾಗಿ ಇದೇ ಕಣ್ಣಿಗೆ ಕಾಣುವುದಿಲ್ಲ ಅಂತಾದಾಗ ಅತ್ಯಂತ ಅದರ ಒಳಗೂ ತುಂಬಿ ತುಳುಕುವ ಭಗವಂತನ ಅಸ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಶಾಸ್ತ್ರದ ಮೂಲಕ. ಹಾಗಾಗಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ವಿಶಿಷ್ಟವಾದ ವಸ್ತು, ವಿಶಿಷ್ಟವಾದ ವ್ಯಕ್ತಿ ಅಂತ ಖಂಡಿತ ಶಾಸ್ತ್ರ ಹೇಳುತ್ತದೆ. ಅಲ್ಲಿ ದೇವರ ಸನ್ನಿಧಾನವನ್ನು ಅನುಸಂಧಾನ ಮಾಡಿ ಅದನ್ನು ವಿಶದವಾಗಿ ಶಾಸ್ತ್ರಗಳು ಹೇಳಿವೆ. ಗೀತೆಯಲ್ಲಿ ವಿಭೂತಿಯ ರೂಪವನ್ನು ತಿಳಿಸುವ ಅಧ್ಯಾಯ ಅಂತಲೇ ಇದೆ. ಅದನ್ನು ಇಟ್ಟುಕೊಂಡು ಭಾಗವತದ ಏಕಾದಶ ಸ್ಕಂಧವೇ ಮೊದಲಾದ ಚಿಂತನೆಗಳನ್ನು ಇಟ್ಟುಕೊಂಡು ದಾಸರು ಈ ಸಂಧಿಯನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಇಷ್ಟು ಚಿಂತನೆಯನ್ನು ಮಾಡಿ ಅಂತ ಆರಂಭದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ತರುಣಿ ವಲ್ಲಭನ
ಪರಮ ವಿಭೂತಿ ರೂಪವ ಕಂಡ ಕಂಡಲ್ಲಿ ತೆರೆದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ. ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಖಂಡ ಅಖಂಡ ಬಗೆಗಳನ್ನು ಅರಿತು ಬುಧರಿಂದ. ಅವ್ರು ಹೇಳ್ತಾರೆ, ಭಗವಂತನ ಎಂಥವನು ಅವನು? ಶ್ರೀ ತರುಣಿ ವಲ್ಲಭನ. ಭಗವಂತನ ಅವನು ಎಂಥವನು? ನಾರಾಯಣ ತರುಣಿಯ ವಲ್ಲಭ. ದೇವರು ಅಂದರೆ ಯಾರು? ತರುಣಿ ವಲ್ಲಭ. ವಲ್ಲಭ ಅಂದರೆ ಸ್ವಾಮಿ ಅಂತ ಅರ್ಥ. ತರುಣಿ ಅಂತಂದರೆ ಗೊತ್ತು ನಿಮಗೆ, ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಅರ್ಥ. ಹಾಗಾಗಿ ನಮಗೆಲ್ಲ ನಾಮಕೆ ವಾಸ್ತೆ ತರುಣರು. ನೀವು ತರುಣಿಯರು ಅಂತ ಯಾರು ಹೇಳೋದಿಲ್ಲ. ಆದರೂ ಸ್ವಲ್ಪ ದಿವಸ ಹೋದರೆ ನಾವು ಅದೇ ಸ್ಥಿತಿಗೆ ಬರ್ತೇವೆ. ಹಾಗಾಗಿ ಅನಾದಿ ಕಾಲದಿಂದ ಅನಂತ ಕಾಲಗಳ ತನಕ ತರುಣ ಯಾರು ಅಂತಂದರೆ ನಾರಾಯಣ ಮಾತ್ರ. 14 ತುಂಬಿದವನಂತೆ ಕಾಣ್ತಾ ಇರ್ತಾನಂತೆ. ಭಾಗವತ ಹೇಳ್ತದೆ, ವಾಸುದೇವ ರೂಪಿಯಾದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡಂತಹ ಧ್ರುವ ಹೇಳ್ತಾನೆ, ಯಬ್ಬ ಆ ಕೆನ್ನೆ ನೋಡಿದರೆ ಹೋಗಿ ಮುತ್ತು ಕೊಡಬೇಕು ಅಂತ ಕಾಣ್ತಾ ಉಂಟು, ಅಷ್ಟು ಅದ್ಭುತ ಇದೆ ಅಂತ. ಎಷ್ಟು ವರ್ಷ ಆಯಿತು ಅಂತಂದರೆ ಅನಾದಿ ಕಾಲದ ಅಜ್ಜ. ಆದರೆ ಚಿರಯೌವನ. ಮತ್ತು ಇವನು ತರುಣಿ ವಲ್ಲಭನ, ತರುಣಿಯ ಸ್ವಾಮಿ, ಲಕ್ಷ್ಮಿಯ ಒಡೆಯ. ಇದನ್ನು ಬಹಳ ವಿಶೇಷವಾಗಿ ನಾವು ಅನುಸಂಧಾನ ಮಾಡಬೇಕಾದದ್ದು. ನಾರಾಯಣ ಎಂಥವನು ಅಂತಂದರೆ ಲಕ್ಷ್ಮೀಪತಿ ಇದ್ದಾನೆ. ಇವನ ಪರಮ ವಿಭೂತಿ ರೂಪವ ಅತ್ಯಂತ ಶ್ರೇಷ್ಠವಾದ ವ್ಯಾಖ್ಯಾನಗಳನ್ನೆಲ್ಲ ನೋಡ್ತಾ ಹೋದರೆ ಒಂದೊಂದೇ ನಡೀತದೆ. ಹಾಗಾಗಿ ಸಾಧ್ಯ ಆದಷ್ಟು ಅಲ್ಲಿ ಇದ್ದಷ್ಟೇ ಹೇಳಲಿಕ್ಕೆ ಪ್ರಯತ್ನಿಸ್ತೇನೆ. ಪರಮ ವಿಭೂತಿ ರೂಪವ ಅತ್ಯಂತ ವಿಶಿಷ್ಟವಾದ ವಿಲಕ್ಷಣವಾದಂತಹ ಭಗವಂತನ ಸನ್ನಿಧಾನವನ್ನು, ರೂಪವನ್ನು ಕಂಡಲ್ಲಿ ಈ ತೆರೆದಿ ಚಿಂತಿಸುತ್ತಾ. ಯಾವ ತೆರದಿ? ಮುಂದೆ ನೋಡೋಣ. ಹೀಗೆ ಚಿಂತನೆ ಮಾಡ್ತಾ ಮನದಲ್ಲಿ ನೋಡು ಸಂಭ್ರಮದಿ. ಮನಸ್ಸಿನಲ್ಲಿ ಸಂಭ್ರಮದಿಂದ ನೋಡು. ಅಯ್ಯೋ ನೋಡಬೇಕಲ್ವಾ ಅಂತ ನೋಡಬೇಡ. ಸರಿಯಾಗಿ ತಿಳ್ಕೊಂಡ್ರೆ ಸಂಭ್ರಮವೇ ಬರ್ತದೆ. ಸಂಭ್ರಮ ಅಂತಂದರೆ ಖುಷಿ ಅಂತ ಅರ್ಥ. ಭಗವಂತನ ಅಸ್ತಿತ್ವವನ್ನು ತುಂಬ ನೋಡಿ ಒಳಗಿನಿಂದ ಆನಂದವನ್ನು ಅನುಭವಿಸು. ಹೇಗೆ ನೋಡಬೇಕು? ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತ ಸಹಜ ವಿಜಾತಿ ಖಂಡ ಅಖಂಡ ಅಂತ ಇಷ್ಟು ಹೇಳ್ತಾರೆ. ಈ ರೀತಿಯಾಗಿ ಎಲ್ಲ ಕಡೆ ಭಗವಂತ ತುಂಬಿದ್ದಾನೆ. ಆರಂಭದಲ್ಲಿ ಇಷ್ಟನ್ನಾದರೂ ನೋಡಲಿಕ್ಕೆ, ಗುರುತಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡೆಯುತ್ತ. ನೀತ ಅಂತಂದರೆ ಭಗವಂತನ ರೂಪದಿಂದ ಇನ್ನೊಂದು ರೂಪ ಆವಿರ್ಭೂತವಾಗ್ತದೆ. 2-3 ರೀತಿಯಿಂದ ಹೇಳಿದ್ದಾರೆ. ಆ ರೀತಿಯಾಗಿ ಸದ್ಯಕ್ಕೆ ನಾವು ಒಂದನ್ನು ಇಟ್ಕೊಳ್ಳುವ. ಭಗವಂತ ಮೂಲ ರೂಪದಲ್ಲಿ ಇರ್ತಾನೆ. ಆ ಮೂಲ ರೂಪದಲ್ಲಿರುವಂಥ ಭಗವಂತ ಅವತಾರ ರೂಪದಲ್ಲಿ ಬರ್ತಾನೆ. ಅದು ಆ ಮೂಲ ರೂಪದಿಂದ ಅವತಾರ ರೂಪ ಅವನೇ ಬಂದದ್ದು. ಇದು ಒಂದು ರೀತಿಯ ಸಾಕ್ಷಾತ್ ವಿಭೂತಿ. ಆನಂತರದಲ್ಲಿ ಸಾಧಾರಣ ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿಯೂ ಕೂಡ ಭಗವಂತನ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಕೈ ಹೀಗೆ ಆಗ್ತಾ ಉಂಟು ಅಂತಾದರೆ ಇಂದ್ರಿಯಾಭಿಮಾನಿ ದೇವತೆ ಇದ್ದಾನೆ ಅಂತ ಅರ್ಥ. ಆಮೇಲೆ ಇಂದ್ರಿಯಾಭಿಮಾನಿ ದೇವತೆ ಇರಬೇಕು ಅಂತಾದರೆ, ಪ್ರಾಣದೇವರು ಇಲ್ಲದೇ ಇದ್ದರೆ ಇಂದ್ರಿಯಾಭಿಮಾನಿ ದೇವತೆಗಳು ಆ ಇಂದ್ರಿಯಗಳಲ್ಲಿ ಕುತ್ಕೊಳ್ಳಿಕ್ಕೆ ಅದೊಂದು ದೊಡ್ಡ ಪ್ರಕರಣವೇ ನಡೆದಿದೆ. ನಾನು ಎದ್ಕೊಂಡು ಹೋಗ್ತೇನೆ ಅಂತ ಸ್ವಲ್ಪ ಗಲಾಟೆ ಮಾಡಿದ ಪ್ರಾಣದೇವರು. ಸುಮ್ಮನೆ ಅವರು ಒಟ್ಟು ತಮಾಷೆಗೆ ಜಗತ್ತಿಗೆ ತೋರಿಸುವ ಅಂತ ಉಪನ್ಯಾಸ ಮಾಡಿದರೆ ಕೆಲವರಿಗೆ ಅರ್ಥ ಆಗುವುದು ಕಷ್ಟ ಆಗ್ತದೆ. ಅದಕ್ಕೆ ದೇವತೆಗಳು ಎಷ್ಟೆಲ್ಲ ಕಿತಾಪತಿ ಮಾಡಿದ್ದಾರೆ ಅಂತಂದರೆ ಅವರೇ ನಾಟಕ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾಟಕ ನಾವು ಮಾಡ್ತೇವಲ್ಲ ಜೀವನದಲ್ಲಿ, ಹಾಗೆ ಅಲ್ಲ, ನೈಜ. ಹೀಗೊಂದು ನಾವು ಸಣ್ಣ ನಾಟಕ ಮಾಡುವ, ನಾಟಕದ ಮೂಲಕ ಅವರಿಗೆ ಜ್ಞಾನಬೋಧೆ ಮಾಡುವ ಅಂತ. ಹಾಗೆ ಅವನು ಎತ್ಕೊಂಡು ಹೋಗ್ತೇನೆ ಅಂತ ಹೇಳಿದಾಗ ಇತರ ದೇವತೆಗಳಿಗೆ ಕೂತ್ಕೊಳ್ಳಿಕ್ಕಾಗಲಿಲ್ಲ ಅಂತೆ. ಎಲ್ಲರೂ ಒಟ್ಟಿಗೆ ಸೇರಿ
ಪ್ರಾಣದೇವರ ಕಾಲಿಡಿದರು. ಪುಣ್ಯಾತ್ಮ ಎತ್ಕೊಂಡು ಹೋಗಬೇಡ, ನೀನು ಎತ್ಕೊಂಡು ಹೋದರೆ ನಮಗೆ ಈ ಶರೀರದಲ್ಲಿ ಕುತ್ಕೊಳ್ಳಿಕ್ಕೆ ಒಂದು ನಿಮಿಷ ಅಲ್ಲ, ಒಂದು ಕ್ಷಣವೂ ಸಾಧ್ಯ ಇಲ್ಲ ಅಂತ. ಗೊತ್ತಾಯ್ತಾ? ಹಾಂ, ಕೂತ್ಕೊಂಡು. ಹಾಗಾಗಿ ಪ್ರಾಣದೇವರಿದ್ದಾನೆ ಅಂತ ಅರ್ಥ. ಎಲ್ಲಿ ಪ್ರಾಣದೇವರು ಇರ್ತಾನೆ ಅಲ್ಲಿ ರಾಮದೇವರು, ಅದು ಅದ್ಭುತ. ಹಾಗಾಗಿ ಅವನು ಸುಗ್ರೀವನ ಪಕ್ಷವನ್ನು ವಹಿಸಿಕೊಂಡದ್ದೇ ಸುಗ್ರೀವನ ಮೋರೆ ಮುಖ ನೋಡಿ ಮತ್ತು ಅವನು ಮೊದಲಿಗೆ ಬಂದವ ಹನುಮಂತ ಆಂಜನೇಯ ಬಂದಿದ್ದಾನೆ ಹೋಗುವ. ಹಾಗಾಗಿ ಪಾಂಡವರ ಪಕ್ಷ ವಹಿಸಿಕೊಂಡದ್ದೇ ಭೀಮಸೇನನನ್ನು ಕಂಡು. ಅದು ಉಂಟು ಅಂತಾದರೆ ಒಂದು ವೇಳೆ ಅಲ್ಲಿ ಎಲ್ಲಿಯಾದರೂ ತಲೆ ಹಾಳಾದರೂ ಈ ಪ್ರಾಣದೇವರು ಬಡ್ದು ಸರಿ ಮಾಡ್ತಾನೆ. ಎಲ್ಲ ಸರಿ ಇರ್ತದೆ ಅಂತಲ್ಲ, ಕೆಲವೊಮ್ಮೆ ಅಲ್ಲಿಯೂ ಸಮಸ್ಯೆಗಳು ಇರ್ತದೆ. ರಾಮದೇವರ ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗಿ ಅಂಗದಾದಿಗಳೇ ಹುಡುಕ್ಬೇಕ ಮಾರಾಯ, ಇಲ್ಲೇ ಕುತ್ಕೊಳ್ಳೋದು ಚಂದ ಅಲ್ವಾ, ಇಷ್ಟು ದೊಡ್ಡ ಸೌಭಾಗ್ಯ ಉಂಟು ಅಂತ. ಅವನು ಸ್ವಯಂ ಬಲೇನಾಪಿ ಕಾರಯಾಮ ಹೇಳಿದ ಪ್ರಾಣದೇವರು. ಹೇಳಿ ಆಂಜನೇಯ ಇದನ್ನು ಸಹಿಸುವುದಿಲ್ಲ. ಒಂದು ವೇಳೆ ನೀವು ಮತ್ತೆ ಇಲ್ಲಿಯೇ ಕುತ್ಕೊಳ್ಳಿಕ್ಕೆ ಯೋಚನೆ ಮಾಡಿದರೆ ನಿಮ್ಮ ಕೈ ಹಿಡಿದು ದರ ಎಳಿಸಿಕೊಂಡು ಹೋಗಿ ಸೀತೆಯನ್ನು ಹುಡುಕಿಸ್ತೇನೆ. ಹುಡುಕಿದ್ದವನೇ, ನೀವು ಬನ್ನಿ, ನಿಮಗೆ ಹೇಳಿ ನಾವು ಸೀತೆಯನ್ನು ಹುಡುಕ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ಹುಡುಕೋದು ನಾನೇ, ಸುಮ್ಮನೆ ಕೂತ್ಕೊಳ್ಳಿಕ್ಕಿಲ್ಲ. ಈ ರೀತಿಯಾಗಿ ಹೀಗೆ ಪ್ರತಿಯೊಬ್ಬ ವ್ಯಕ್ತಿ ಬದುಕಿದ್ದಾನೆ ಅಂತಾದರೆ ತತ್ವಾಭಿಮಾನಿ ದೇವತೆಗಳು ಬೇಕು. ತತ್ವಾಭಿಮಾನಿ ದೇವತೆಗಳಲ್ಲಿ ಪ್ರಾಣದೇವರ ಸನ್ನಿಧಾನ ಬೇಕು. ಪ್ರಾಣದೇವರಿದ್ದಾನೆ ಅಂತಾದರೆ ನಾರಾಯಣ ಅಲ್ಲಿ ಇದ್ದೇ ಇರ್ತಾನೆ. ಹಾಗಾಗಿ ಒಬ್ಬ ವ್ಯಕ್ತಿ ಉಸಿರಾಡ್ತಾ ಇದ್ದಾನೆ ಅಂತಾದರೆ ಅವನಲ್ಲಿ ಯಾರಿದ್ದಾನೆ ಅಂತ ಅರ್ಥ? ಪ್ರಾಣನಾರಾಯಣರು ಇದೆ. ಇದೊಂದು ವಿಭೂತಿ. ಭಗವಂತ ಇದ್ದಾನೆ, ಹಾಗಾಗಿ ನಾವು ಇದ್ದೇವೆ. ಹಾಗಾಗಿ ನಾವು ನಿಮ್ಮನ್ನು ನೋಡುವಾಗ, ನೀವು ಇನ್ನೊಬ್ಬರನ್ನು ನೋಡುವಾಗ, ಅವರನ್ನು ನೋಡುವಾಗ ಇದು ಭಗವಂತನ ಪ್ರತೀಕ, ಇದು ಭಗವಂತನ ಪ್ರತೀಕ ಎನ್ನುವ ಯೋಚನೆ. ಆಮೇಲೆ ಇನ್ನು ಕೆಲವೆಲ್ಲ ಅತ್ಯಂತ ವಿಶಿಷ್ಟವಾದವುಗಳು, ಅದೇ ಪ್ರಾಣದೇವರು, ಬ್ರಹ್ಮದೇವರು, ಇದೆಲ್ಲ ಇದು ಅತ್ಯಂತ ವಿಚಿತ್ರ. ನಮ್ಮ ಅಸ್ತಿತ್ವದಂತೆ ಅವರ ಅಸ್ತಿತ್ವ ಅಲ್ಲ, ಜಗತ್ ಪ್ರಾಣ ಅವ. ಹಾಗಾಗಿ ಬ್ರಹ್ಮಾದಿ ದೇವತೆಗಳಲ್ಲಿ ಭಗವಂತನ ಸನ್ನಿಧಾನವನ್ನು ಅನುಸಂಧಾನ ಮಾಡಿ. ಹಾಗಾಗಿ ಪ್ರಾಣದೇವರು ಯಾರಿಗೆ ಪ್ರತೀಕ? ಭಗವಂತನಿಗೆ ಪ್ರತೀಕ. ವೇದದಲ್ಲಿ ಪ್ರಾಣನನ್ನು ಕೊಂಡಾಡುವಾಗ ಶುಚಿಸತ್ ಅಂತ ಕರೆದಿದ್ದಾರೆ. ಯಾಕೆ ಅಂತಂದರೆ ದೇವರು ಎಲ್ಲಿರುತ್ತಾನೆ ಅಂತಾದರೆ ಎಲ್ಲಿ ಒಳ್ಳೆಯ ಮಡಿಯ ಆಚರಣೆ ಉಂಟು ಅಲ್ಲಿ ದೇವರು ಬರ್ತಾನಂತೆ. ಮೈಲಿಗೆ ಎಲ್ಲಿ ಉಂಟು ಅಲ್ಲಿ ದೇವರು ಬರುವುದಿಲ್ಲ. ಅತ್ಯಂತ ಪರಮ ಪವಿತ್ರನಾದವನು ಜೀವಕೋಟಿಯಲ್ಲಿ ಯಾರು ಅಂತಂದರೆ ಮುಖ್ಯ ಪ್ರಾಣದೇವರು, ಬ್ರಹ್ಮದೇವರು. ಆ ಕಾರಣದಿಂದ ಅಂತಹ ಪರಮ ಪವಿತ್ರನಾದಂತಹ ಪರಮಪೂತನಾದಂತಹ ಪ್ರಾಣದೇವರಲ್ಲಿ ದೇವರ ಸನ್ನಿಧಾನ ಅದು ಯಾವತ್ತು ಇಲ್ಲಿರುವ ವಿಭೂತಿ ಭಗವದ್ ರೂಪ ಉಂಟಲ್ವ, ಯಾವಾಗ ಹೋಗ್ತಾನೆ ಹೇಳಲಿಕ್ಕೆ ಬರುವುದಿಲ್ಲ. ಈಗ ಉಂಟು, ನಂತರದ ಕ್ಷಣದಲ್ಲಿ ಉಂಟು ಅಂತ ಯಾವ ಭರವಸೆಯೂ ನಮ್ಮಲ್ಲಿ ಇಲ್ಲ. ನಿನ್ನೆ ಇದ್ದರೂ ಇವತ್ತು ಇಲ್ಲ. ಮತ್ತು ಪ್ರಾಣದವರದ್ದೇನಾದರೂ ಕತೆ ಹಾಗಾಗ್ತದ ಅಂತಂದರೆ ಹಾಗಾಗೋದಿಲ್ಲ. ಧೈರ್ಯ ಎಲ್ಲಿಯಾದರೂ ನಮ್ಮ ಉಸಿರಿ ನಿಂತಂತೆ ನಮಗೆ ಪ್ರಾಣವನ್ನು ಉಸಿರನ್ನು ಸಪ್ಲೈ ಮಾಡುವಂತಹ ಪ್ರಾಣದೇವರ ಉಸಿರು ನಿಲ್ತದೋ ಅಂತಂದರೆ ಪ್ರಾಣದೇವರ ಉಸಿರು ಯಾವತ್ತೂ ನಿಲ್ಲುವುದಿಲ್ಲ. ಹಾಗಾಗಿ ಇದೊಂದು ಅತ್ಯಂತ ವಿಶಿಷ್ಟವಾದಂತಹ ಭಗವಂತನ ಸನ್ನಿಧಾನ ಅದರಲ್ಲಿ ಇದೆ. ಭಗವಂತನಿಗೆ ಅತ್ಯಂತ ವಿಶಿಷ್ಟವಾದಂತಹ ಪ್ರತೀಕ ಬ್ರಹ್ಮಾದಿ ದೇವತೆಗಳು. ಆನಂತರದಲ್ಲಿ ಸಜಾತಿ ಅಂತ ಹೇಳ್ತಾರೆ. ಸಜಾತಿ ಅಂತಂದರೆ ಇಂದ್ರಾದಿ ದೇವತೆಗಳೆಲ್ಲ ಇದ್ದಾರೆ. ಅಗ್ನಿ, ಯಮ, ನಿರೃತಿ, ವರುಣ, ವಾಯು, ಹೀಗೆ ಕುಬೇರ ಇವರೆಲ್ಲ ಇದ್ದಾರೆ. ಇಂದ್ರನಿಗಿಂತ ಕೆಳಗಿನ ಎಲ್ಲ ದೇವತೆಗಳನ್ನು ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆ ಅದು ಯಾರದ್ದು? ಇಂದ್ರದೇವನದ್ದು. ಹಾಗಾಗಿ ಇಂತಹ ಒಂದು ದೇವತೆಗಳ ಒಂದು ಗುಂಪು ಇದೆ. ಅದರಲ್ಲಿ ವಿಶಿಷ್ಟನಾಗಿ ಇದ್ದಾನೆ ಯಾರು ಅಂತಂದರೆ ಇಂದ್ರ. ಹಾಗಾಗಿ ಇಂದ್ರನನ್ನು ಕಂಡಾಗ ಓ ಭಗವಂತನ ವಿಶಿಷ್ಟವಾದಂತಹ ಸನ್ನಿಧಾನ ಯಾರಲ್ಲಿ ಇದೆ? ಇಂದ್ರನಲ್ಲಿ ಇದೆ. ಇಂದ್ರಾಯ ನಮಃ ಇಂದ್ರಾಯ ನಮಃ ಅಂತ ಹೇಳಿದಾಗ
ಇಂದ್ರ ಪ್ರತೀಕದಲ್ಲಿ ಭಗವಂತನ ವಿಶಿಷ್ಟವಾದಂತಹ ಸಾನ್ನಿಧ್ಯ ಇದೆ ಎನ್ನುವಂಥದ್ದು ಒಂದು. ಆನಂತರ ನೈಜ. ನೈಜ ಅಂತಂದರೆ ಶಾಳಗ್ರಾಮವೇ ಮೊದಲಾದವುಗಳುಂಟಲ್ವ, ಅದರಲ್ಲಿ ಸಹಜವಾಗಿ ಪೂರ್ಣವಾಗಿ ಇರುತ್ತದೆ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಇದು ಇಟ್ಟುಕೊಳ್ಬಹುದು ಅಂತ ಹೇಳ್ತಾರೆ. ಯಾವ ಅನುಸಂಧಾನವನ್ನು ಮಾಡಬಹುದು, ಆ ರೀತಿಯೂ ಮಾಡಬಹುದು. ಅಥವಾ ಶಾಳಗ್ರಾಮದಲ್ಲಿ ದೇವರನ್ನು ಕರೀಲಿಕ್ಕಿಲ್ಲ, ಪ್ರತೀಕಗಳನ್ನೆಲ್ಲ ದೇವರನ್ನು ಕರೀಲಿಕ್ಕಿದೆ. ಬಾಮಾರಾಯ, ನನ್ನ ಪೂಜೆಯನ್ನು ಈ ಮಾಧ್ಯಮದಲ್ಲಿ ಕೂತು ನೀನು ಸ್ವೀಕರಿಸು ಅಂತ ಅವನನ್ನು ಕರೆದು ಕೂತ್ಕೊಳ್ಳಿಸಿ ಆಮೇಲೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಲಿಕ್ಕೆ. ಈ ಸಾಳಗ್ರಾಮದಲ್ಲಿ ಅದು ನಿತ್ಯ ಸನ್ನಿಧಾನ. ಅದನ್ನು ಮುಂದೆ ಹೇಳ್ತಾರೆ, ಅಲ್ಲಿಯ ನೋಡು ಎಷ್ಟು ಭಗವಂತನ ವಿಭೂತಿ ರೂಪ ಉಂಟು ಅಲ್ಲಿ ಅಂತ. ಆದ್ದರಿಂದ ಯಾರು ಮುಟ್ಟಿದರೂ ಮೈಲಿಗೆ ಆಗುವುದಿಲ್ಲ. ಅಂತಹ ಪರಮ ಪವಿತ್ರವಾದಂತಹ ಒಂದು ಸನ್ನಿಧಾನ ಅದರಲ್ಲಿ ಇದೆ. ಅದೊಂದು ಇದೆ. ಆಹಿತ ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಇದೆ. ಅಂತಹ ಕ್ಷೇತ್ರಗಳಲ್ಲಿ ಸನ್ನಿಹಿತನಾದಂತಹ ಭಗವಂತ ಏನಿದ್ದಾನೆ ಅವನು ಆಹಿತ ಅಂತ. ಆನಂತರದಲ್ಲಿ ವಿಜಾತಿ. ವಿಜಾತಿ ಅಂತಂದರೆ ನದಿ ಇರ್ತದೆ ಅಥವಾ ಸಮುದ್ರ ಇರ್ತದೆ. ಸಮುದ್ರದಲ್ಲಿ ಮೀನುಗಳ ರಾಶಿ ಉಂಟು, ಆಮೇಲೆ ಮೊಸಳೆಯೂ ಉಂಟು. ಇದನ್ನು ವಿಜಾತಿ ಭಗವಂತನ ಸನ್ನಿಧಾನ ಅಂತ ಕರೀತಾರೆ. ಅವುಗಳೆಲ್ಲ ಇರುವುದರಿಂದ ಮೊಸಳೆ ಉಂಟು ಅಂತ ಬೋರ್ಡ್ ಹಾಕಿದರೆ ಆ ನದಿಗೆ ಮೀನು ಹಿಡಿಲಿಕ್ಕೆ ಪಕ್ಕಕ್ಕೆ ಹೋಗೋದಿಲ್ಲ, ಹೆದರುತ್ತಾರೆ. ಅಲ್ಲಿ ಮೀನು ಮೊಸಳೆ ಉಂಟಂತೆ ಅಂತ. ಅದು ಯಾಕೆ ಅಂತಂದರೆ ಭಗವಂತನ ವಿಶೇಷವಾದಂಥ ಸನ್ನಿಧಾನ ಇದೆ. ಹಾಗಾಗಿ ಆ ಒಂದು ಮೊಸಳೆ ಇದ್ದದ್ರಿಂದ ಇಷ್ಟು ಮೀನುಗಳು ಸೇಫ್. ಹಾಗಾಗಿ ಈ ಮೀನುಗಳ ರಕ್ಷಣೆ ಯಾರಿಂದ ಆಯಿತು? ಮೊಸಳೆಯಿಂದ ಆದದ್ದಲ್ಲ. ನಾವೇನು ಹೇಳ್ತೇವೆ, ಮೊಸಳೆಯನ್ನು ಸಾಕಿದರೆ ಮತ್ತೆ ಯಾರು ಬರುವುದಿಲ್ಲ ಅಂತ. ಮೊಸಳೆಗೆ ಯಾಕೆ ಆ ತಾಕತ್ತು ಬಂತು? ಇದನ್ನು ಅನುಸಂಧಾನ ಮಾಡಿ. ಹಾಗಾಗಿ ನಾವು ಜಗತ್ತನ್ನು ನೋಡ್ತೇವೆ. ಶಾಸ್ತ್ರ ಏನು ಹೇಳ್ತದೆ ಗೊತ್ತಾ? ಜಗತ್ತನ್ನು ನೋಡಿ ಬೇಡ ಅಂತ ಯಾರು ಹೇಳಿದ್ದು? ಬಹುಚಿತ್ರ ಜಗತ್ ಬಹುಧಾಕರಣ. ನೋಡುವಾಗ ಆ ವಸ್ತುವಿನ ಆ ವ್ಯಕ್ತಿಯ ಆಚೆಗೆ ಇರುವಂತಹ ವಿಲಕ್ಷಣವಾದಂತಹ ಶಕ್ತಿಯ ಅನುಸಂಧಾನವನ್ನು ಮಾಡಿ ಆ ಗುಣ ನಿಮಗೆ ಯಾರಲ್ಲಿ ಸಿಗ್ತದೆ ಅಂತಂದರೆ ದೇವರಲ್ಲಿ ಸಿಗ್ತದೆ. ಹಾಗಾಗಿ ಮೊಸಳೆ ಉಂಟು ಎಚ್ಚರಿಕೆ ಎನ್ನುವ ಬೋರ್ಡ್ ನೋಡಿದಾಗಲೂ ಓ ದೇವರ ನೆನಪಾಗ್ತದೆ. ಯಾಕೆ? ಓ ವಿಚಿತ್ರ ಮಾರೆ, ಅವು ಯಾವ್ಯಾವ ರೂಪದಲ್ಲಿ ಇದ್ದಾನೆ ಅಂತ. ಝೂವಿಗೆ ಹೋಗಿರ್ತೇವೆ, ಆನಂತರ ಅಲ್ಲಿ ಹುಲಿ ನೋಡ್ತೇವೆ. ಆಗ ಅಲ್ಲಿ ನೋಡುವಾಗ ಈ ಒಂದು ಹುಲಿ ಇರುವುದರಿಂದ ಪೇಟೆಯ ಎಷ್ಟು ಹುಲಿಗಳಿಗೆ ಕಾಡಿನೊಳಗೆ ಪ್ರವೇಶ ಇಲ್ಲ. ಇಲ್ಲದಿದ್ದರೆ ಇವತ್ತಿನ ಹಾಗೆ ಯಾವತ್ತೋ ಕಾಡು ಖಾಲಿ ಆಗ್ತಿತ್ತು. ನಾವೀಗ ನೀವೆಂತ ತಿಳ್ಕೊಂಡದ್ದು ತುಂಬ ಕಾಡುಂಟು ಅಂತಲ್ಲ, ಅದು ಹೊರಗಿನಿಂದ ಔಟ್ಲೈನ್, ಒಳಗೆಲ್ಲ ಅವರ ಮನೆಗೆ ಕಟ್ಟಿ ಆಗಿದೆ. ಅದು ಮೊದಲೆಂತ ಮಾಡಿದ್ದಾರೆ ಅಂತಂದರೆ ಭಗವಂತನ ವಿಭೂತಿ ರೂಪವುಳ್ಳಂಥ ಹುಲಿಗಳನ್ನು ಸಿಂಹಗಳನ್ನೆಲ್ಲ ಇವರು ತಿಂದಿದ್ದಾರೆ, ಚರ್ಮವನ್ನು ಮಾರಿದ್ದಾರೆ. ಹಾಗಾಗಿ ಮತ್ತೆ ಈ ಹುಲಿಗಳೇ ಒಳಗೆ ಹೋಗಿ ಕಾಡಿನ ಮರಗಳನ್ನೆಲ್ಲ ಮನೆಗೆ ತಂದು ಹಾಕಿವೆ. ಆದರೆ ಭಗವಂತನ ಸಹಜವಾದ ಸೃಷ್ಟಿಯಲ್ಲಿ ಉಂಟಲ್ವ, ಯಾವುದೂ ವ್ಯರ್ಥ ಅಲ್ಲ. ಅದನ್ನು ಯಾಕೆ ಅಷ್ಟು ನಿಷ್ಠುರವಾದ ಪ್ರಾಣಿಯನ್ನಲ್ಲಿಟ್ಟಿದ್ದಾನೆ ಅಂತಾದರೆ ನೀವು ಯಾಕೆ ಅಲ್ಲಿಗೆ ಹೋಗ್ತೀರಿ? ನಿಮಗೇನು ಕೆಲಸ? ನಿಮಗೆ ಅಂತ ಊರಿನಲ್ಲೆಲ್ಲ ಭಗವಂತ ಮರ ಸೃಷ್ಟಿಸಿ ಕೊಟ್ಟಿದ್ದಾನೆ, ಅದನ್ನು ತಿಂದು ಬದುಕಿ, ಅಲ್ಲಿಗೆಲ್ಲ ಕೈ ಹಾಕಬೇಡಿ. ಅದು ಪ್ರಕೃತಿಗೆ ರಕ್ಷಣೆಗೋಸ್ಕರ ನಿಮಗೆ ಕೊಟ್ಟದ್ದು, ಅದಕ್ಕೋಸ್ಕರವೇ ಕೂತ್ಕೊಳ್ಳಿಕ್ಕಾಗ್ತಾ ಇಲ್ಲ ನೋಡಿ. ಹಾಗಾಗಿ ಅದು ಭಗವಂತನ ವಿಭೂತಿ, ಅದು ಬೇಕು. ಆ ರೀತಿಯಾಗಿ ಹೀಗೆ ಖಂಡ ಅಖಂಡ ಅಂತ. ಖಂಡ ಅಂತಂದರೆ ಕೆಲವೊಮ್ಮೆ ಅಂಶಾವತಾರ, ಆವೇಶ ಅಂತ ಹೇಳ್ತಾರೆ. ಬಲರಾಮನಲ್ಲಿ ಇರಲ್ಲ ಭಗವಂತನ ಶುಕ್ಲಕೇಶದ ಆವೇಶ ಖಂಡ ಕೆಲವೊಮ್ಮೆ ಬಂದಿರ್ತದೆ, ಕೆಲವೊಮ್ಮೆ ಹೋಗಿರ್ತದೆ. ಲಕ್ಷ್ಮಣನಿಗೆಲ್ಲ ಹಾಗಾದದ್ದುಂಟು ಯುದ್ಧದಲ್ಲಿ. ಸಾರಿ ಬಡಿತಾ ಇದ್ದಾರೆ, ಮರ್ತೋಗಿದೆ ಅವನಿಗೆ ಯಾರು ಅಂತ. ಮತ್ತು ರಾಮ ಹೇಳ್ತಾನೆ, ಯಾರು ನೀನು ಗೊತ್ತಾ? ನೀವು ಕೇಳ್ತೀರಿ ತಮಾಷೆ ಅಂತ. ನಾನೀಗ ನಿಮ್ಮ ಹತ್ರ ಕೇಳಿದರೆ ನೀವು ಯಾರು ಗೊತ್ತಾ? ನಿಮಗೆ ತಲೆ ಸೇರಿ ನಮ್ಗೆ ಹೇಳ್ತೀರಲ್ವ.
ಅವನು ಹಾಗೆ ಕೇಳಲಿಲ್ಲ. ರಾಮ ಕೇಳಿದ್ದಕ್ಕೆ ಅರ್ಥ ಇನ್ಯಾರು ಗೊತ್ತಾ ಕೇಳಿದ ಅವನು ಅಂತ. ಸ್ವಲ್ಪ ಯೋಚನೆ ಮಾಡು. ಅವನು ಸ್ವಲ್ಪ ಯೋಚನೆ ಮಾಡಿದ. ವಾ, ನನಗೆ ಗೊತ್ತಾಯ್ತು ನಾನು ಯಾರು ಅಂತ. ಯಾರು ಅಂತಂದರೆ ಇಡೀ ಭೂಮಂಡಲ ನನು ಶರ್ಷಪಾಯತೆ, ಇಡೀ ಭೂಮಂಡಲವನ್ನು ಸಾಸಿವೆ ಕಾಳಿನಂತೆ ನಾನು ಹೊತ್ತಿದ್ದೇನೆ. ಈ ಎಚ್ಚರ ಬಂದ ಕ್ಷಣದಲ್ಲಿ ಅವನನ್ನು ಅಲುಗಾಡಿಸ್ಲಿಕ್ಕೂ ಆಗೋದಿಲ್ಲ. ಅವನಿಗೆ ಅಲುಗಾಡಿಸ್ಲಿಕ್ಕೆ ಆಗಲಿಲ್ಲ ಮಾತ್ರ ಅಲ್ಲ, ಮೊನ್ನೆ ಭೂಕಂಪ ಆಯ್ತಲ್ವ ಮೇಲೆಲ್ಲ, ಇಡೀ ಭೂಮಿ ಒಮ್ಮೆ ಹೀಗಾಯ್ತಂತೆ. ಪ್ರಾಯ ರಾಮ ಮಾತ್ರ ಅಲುಗಾಡಲಿಲ್ಲ ಕಾಣ್ತದೆ. ಒಮ್ಮೆ ಎಂತ ಆಯಿತು ನೋಡಿದ್ದಾರೆ ಎಲ್ಲ, ಎಂತಾಯಿತು ಆದದ್ದೆಂತ ಇಲ್ಲ. ಮತ್ತು ಲಕ್ಷ್ಮಣನಿಗೆ ತನ್ನ ಮೂಲ ರೂಪದ ನೆನಪಾಯಿತು. ಅಲ್ಲಿ ಇದ್ದವರಿಗೆ ಗೊತ್ತಾಗಲಿಲ್ಲ ಇದು ಯಾರನ್ನು ನೆನಪಿಸಿಕೊಳ್ತಾ ಉಂಟು ಅಂತ. ಅರ್ಥಾತ್ ಏನು ಅಂತಂದರೆ, ನಮಗೆ ಬಿಂಬರೂಪಿಯಾದ ಭಗವಂತ ನೆನಪಾಗಬೇಕು ಅಂತಾದರೂ ಒಬ್ಬ ಬಂದು ಹೇಳಬೇಕು, ನೆನಪು ಮಾಡ್ಬೋದು. ನಾವೇನು ಮಾಡ್ತಾ ಇದ್ದೇವೆ, ನಮಗೆಲ್ಲ ಗೊತ್ತುಂಟು. ಹಾಗಾಗಿ ಲಕ್ಷ್ಮಣನಿಗೆ ನೆನಪಿಸಿದ. ಹಾಗೆ ಕೆಲವೊಮ್ಮೆ ಜೋರು ಇರ್ತಾನೆ, ಕೆಲವೊಮ್ಮೆ ಮರೆತು ಹೋಗಿರ್ತದೆ. ಹಾಗೆ ಬಲರಾಮ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇತ್ತು. ಹಾಗಾಗಿ ಭೀಮಸೇನ ಕಲಿಯುವಾಗ ಅವನಿಗೆ ಕರೆಕ್ಟ್ ಗೊತ್ತಾಗ್ತಾ ಇತ್ತು ಪ್ರಾಣದೇವರಿಗೆ, ಯಾವಾಗ ದೇವರ ಸನ್ನಿಧಾನ ಇವನಲ್ಲಿ ಇರುವುದಿಲ್ಲ ಅಂತ. ಸನ್ನಿಧಾನ ಇಲ್ಲ ಅಂತಾದಾಗ ಸರಿ ಬಡಿಯುವುದು. ಅವನು ಯುದ್ಧ ಕಲ್ತದ್ದು ಅವನಲ್ಲಿ, ಬಲರಾಮನಲ್ಲಿ. ಅವನದ್ದು ಎಷ್ಟು ಶುದ್ಧವಾದ ಭಾಗವತ ಧರ್ಮ ಅಂತಂದರೆ, ಹೊಡಿಲಿಕ್ಕೆ ಹೋಗುವಾಗಲೂ ಕೂಡ ದೇವರ ಸನ್ನಿಧಾನ ಬಂದಿದೆ ಅಂತಾದರೆ ಹೊಡಿಲಿಕ್ಕೆ ಹೋಗ್ತಾ ಇರಲಿಲ್ಲ. ಮತ್ತು ದೇವರ ಸನ್ನಿಧಾನ ಅನಭಿವ್ಯಕ್ತ ಆಗಿದೆ ಅಂತಾದಾಗ ಸರಿ ಬಡಿತಾ ಇಲ್ಲ. ಈ ರೀತಿಯಾಗಿ ಹಾಗೆ ಇನ್ನೊಂದು ಯಾವತ್ತೂ ಇರುವಂಥದ್ದು, ಇಂತಹ ಭಗವಂತನ ವಿಶಿಷ್ಟವಾದಂತಹ ವಿಭೂತಿ ರೂಪವನ್ನು ಕಂಡಲ್ಲಿ ಅಂತಲ್ಲ, ಇಂಥದ್ದು ಎಲ್ಲಿಯಾದರೂ ಕಂಡ್ರೆ, ನಾನು ಹೇಳಿದಲ್ವ, ಎಲ್ಲಿಗೋ ಒಂದು ಹೋಗಿರ್ತೀರಿ, ಹೋಗಿರುವಾಗ ಮೊಸಳೆ ಉಂಟು ಎಚ್ಚರಿಕೆ ಅಂತ ಹಾಕಿರುವಾಗ ನಮಗಿಷ್ಟು ಯೋಚನೆ ಹೋಗಬೇಕು. ಓಹೋ, ಈ ಮೊಸಳೆಯಲ್ಲಿ ಭಗವಂತನ ವಿಶಿಷ್ಟವಾದಂತಹ ಸನ್ನಿಧಾನ ಇರುವುದರಿಂದ ಇಲ್ಲಿ ಯಾರೂ ಕೂಡ ನಾವು ನೀರಿಗೆ ಇಳಿಲಿಕ್ಕೆ ಪ್ರೋಕ್ಷಣೆ ಮಾಡಿಕೊಳ್ಳಿಕ್ಕೆ ಹೆದರ್ತೇವೆ. ಎಲ್ಲಿಯಾದರೂ ಇಲ್ಲಿ ತಮಾಷೆಗೋಸ್ಕರ ಆದರೂ ನೀರೇ ಇಲ್ಲ ಇಲ್ಲಿ, ಆದರೂ ಒಂದು ಬೋರ್ಡ್ ಹಾಕಿದರೆ ಮೊಸಳೆ ಉಂಟು ಎಚ್ಚರಿಕೆ ಅಂತ ಉಂಟಲ್ವಾ, ಅಲ್ಲ, ಬೋರ್ಡ್ ಹಾಕಿದವರು ಒಮ್ಮೆ ಹೋಗೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೆದರ್ತಾರೆ. ಯಾಕೆ ಅಂತಂದರೆ ಮೊಸಳೆ ಅಂತೆ ಅಂತ. ಒಬ್ಬ ಅಧ್ಯಾತ್ಮ ಚಿಂತಕ ಏನು ಮಾಡ್ತಾನೆ ಅಂತಾದರೆ ಅವನು ಹೋಗ್ತಾನೆ ಬಿಡುತ್ತೋ ಮತ್ತೆ. ಆದರೆ ಆ ಪ್ರಾಣಿಯ ಅತ್ಯಂತ ವಿಶಿಷ್ಟವಾದಂತಹ ಗುಣವನ್ನು ಯೋಚಿಸಿ, ಈ ಗುಣಕ್ಕೆ ಕಾರಣ ಭಗವಂತನ ಸನ್ನಿಧಾನ ಅಂತ ಹೇಳಿ ಅವನಿಗೆ ಯಾರ ನೆನಪಾಗ್ತದೆ? ದೇವರ ನೆನಪಾಗ್ತದೆ. ಹೀಗೆ ಅದು ಮನಸ್ಸಿಗೆ ಆನಂದವನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಹೀಗೆ ಭಗವಂತ ಎಲ್ಲದರ ಒಳಗೂ, ನೀರಿನಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿ ಸಂಚಾರ ಮಾಡುವಂತಹ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಭೂಮಿಯಲ್ಲೆಲ್ಲ ಸಂಚಾರ ಮಾಡುವವರು ಹೇಳಬೇಕು ಅಂತ ಇಲ್ಲ, ಆಕಾಶದಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ನೀರಿನಲ್ಲಿ, ಅದನ್ನು ನಾನು ಕೆಲವು ಉದಾಹರಣೆ ಕೊಟ್ಟೆ. ಅಂತಹ ಅಲ್ಲೆಲ್ಲವೂ ಕೂಡ ಒಂದೊಂದು ವಸ್ತುವನ್ನು ನೋಡಿ ಇದು ದೇವರ ಅತ್ಯಂತ ವಿಶಿಷ್ಟವಾದಂತಹ ಸನ್ನಿಧಾನಕ್ಕೆ ಪಾತ್ರಭೂತವಾದದ್ದು ಅಂತ. ಹೀಗೆ ಅಲವವ್ಯಾಪ್ತನ ರೂಪಗಳ ನೋಡುತ್ತಲೇ ಹಿಗ್ಗುತ್ತಿರು. ಅವನು ಅಲವವ್ಯಾಪ್ತ ಅಂತಂದರೆ, ಲವ ಅಂತಂದರೆ ಸ್ವಲ್ಪ ಅಂತ ಅರ್ಥ, ಅಲವ ಅಂತಂದರೆ ಪೂರ್ಣ ಅಂತ ಅರ್ಥ, ವ್ಯಾಪ್ತ ಅಂತಂದರೆ ಎಲ್ಲ ಕಡೆ ವ್ಯಾಪಿಸಿದವನು ಅಂತ ಅರ್ಥ. ಅಂತಹ ರೂಪವನ್ನು ಕಂಡು ಒಳಗಿನಿಂದ ಹಿಗ್ಗುವುದು ಅಂದರೆ ಖುಷಿಪಡು. ದೇವರ ಸನ್ನಿಧಾನವನ್ನು, ದೇವರ ಗುಣಗಳನ್ನು ಅನುಸಂಧಾನ ಮಾಡಿ ಒಳಗಿನಿಂದ ನೀನು ಆನಂದವನ್ನು ಅನುಭವಿಸು ಅಂತ ಹೇಳ್ತಾ, ಆಮೇಲೆ ಪ್ರತಿಮಾ, ಸಾಲಗ್ರಾಮ, ಗೋ, ಅಭ್ಯಾಗತ, ಅತಿಥಿ, ಶ್ರೀ ತುಳಸಿ, ಪಿಪ್ಪಲ, ಯತಿ, ವನಸ್ಥ, ಗೃಹಸ್ಥ, ವಟು, ಯಜಮಾನ, ಸ್ವಪರಜನ, ಪೃಥಿವಿ, ಜಲ, ಶಿಖಿ, ಪವನ, ತಾರಾಪಥ, ನವಗ್ರಹ, ಯೋಗ, ಕರಣ, ಭ, ತಿಥಿ, ಸಿತಾಸಿತ ಪಕ್ಷ, ಸಂಕ್ರಮ ಅವನ ಅಧಿಷ್ಠಾನ. ದೇವರೆಲ್ಲಿದ್ದಾನೆ?
ಎಲ್ಲ ಕಡೆ ಇದ್ದಾನೆ. ಅದೇ ನೋಡಲಿಕ್ಕಾಗ್ತಾ ಇಲ್ಲ. ಮತ್ತು ಇಲ್ಲಿಯಾದರೂ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಎಲ್ಲಿ ಒಂದು ಪ್ರತಿಮೆಯನ್ನು ನೋಡಿದೆವು, ಅಲ್ಲಿ ದೇವರ ಚಿಂತನೆಯನ್ನು ಮಾಡಿ. ನಮಗಿವತ್ತೇನಾಗಿದೆ ಅಂತಂದರೆ ಪ್ರತಿಮೆಯನ್ನು ನೋಡಿದರೂ ಕೂಡ ದೇವರ ನೆನಪು ಬರದ ಸ್ಥಿತಿಯಲ್ಲಿ ಇದ್ದೇವೆ. ಪ್ರತಿಮೆಯನ್ನು ನೋಡ್ತಾ ಇರ್ತೇವೆ, ನಮಗಿನ್ನೆಲ್ಲೋ ಇರ್ತೇವೆ ಮನಸ್ಸು. ಹಾಗೆ ಮಾಡಬೇಡಿ. ಮತ್ತು ಅದು ಭಗವಂತನ ಪ್ರತೀಕ. ರಾಮನನ್ನು ನೋಡುವಾಗ, ಕೃಷ್ಣನ ಪ್ರತೀಕವನ್ನು ನೋಡುವಾಗ, ಶ್ರೀನಿವಾಸನ ಪ್ರತೀಕವನ್ನು ನೋಡುವಾಗ, ಅನಂತ ಪದ್ಮನಾಭನ ಪ್ರತೀಕಗಳನ್ನು ನೋಡುವಾಗ ಅದು ಭಗವಂತನ ವಿಶೇಷವಾದಂತಹ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಹೀಗೆ ಆಮೇಲೆ ಸಾಲಗ್ರಾಮ, ಶಾಳಿಗ್ರಾಮ, ಅದು ದೇವರ ನಿತ್ಯ ಸನ್ನಿಹಿತವಾದಂತಹ ಪ್ರತೀಕ. ಯೋಜನಾನಾಂ ತಥಾತ್ರೇಣಿ ಮಮ ಕ್ಷೇತ್ರಂ ವಸುಂಧರೆ ಅಂತ ಆಚಾರ್ಯರು ಪುರಾಣದ ಮಾತನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲಿ ಸಾಳಗ್ರಾಮ ಇರ್ತದೆ ಅದಕ್ಕಿಂತ 3 ಯೋಜನ ದೇವರು ಹೇಳ್ತಾನೆ ಅದು ನಂದು ಅಂತ. ಅದು ನನ್ನ ಜಾಗ. ನನ್ನ ಜಾಗ ಅಂತಂದರೆ ನನ್ನ ವಿಶಿಷ್ಟವಾದಂತಹ ಸನ್ನಿಧಾನಕ್ಕೆ ಪಾತ್ರವಾದದ್ದು ಅಂತ ಅರ್ಥ. ಕೈ ಮುಟ್ಟಿದರೆ ಸಾಕಂತೆ. ವಾಂಛಂತಿ ಕರ ಸಂಸ್ಪರ್ಶಂ ತೇಷಾಂ ದೇವಾಹ ಸವಾಸವಾಹ ಅಂತ ಆಚಾರ್ಯರ ಮಾತು ಇದು. ಶಾಳಿಗ್ರಾಮವನ್ನು ಮುಟ್ಟಿದರೆ ಮತ್ತು ದೇವೇಂದ್ರ ಬಂದು ಕೈ ಮುಟ್ಟಬೇಕು ಅಂತ ಆಸೆ ಪಡ್ತಾನಂತ. ಯಾಕೆ ಅಂತಂದರೆ ಶಾಳಿಗ್ರಾಮವನ್ನು ಮುಟ್ಟಿದ ಕೈ ಅಂತ. ಆಮೇಲೆ ಗೋ, ಜೀವೋ ಅಲ್ಲ, ದನ, ಅದನ್ನು ಹೇಳ್ತಾ ಇರೋದು ಗೋ. ಅದರಲ್ಲಿ ಇವತ್ತು ನಮಗೆ ಗೊತ್ತಿದೆ, ಪುರಾಣದ ಪುಟಗಳನ್ನೆಲ್ಲ ತೆಗೆದರೆ ಒಂದಿಷ್ಟು ಮಾಹಿತಿ ಇದೆ ದನಗಳ ಬಗ್ಗೆ. ಅದನ್ನು ನೋಡಿದಾಗ ಗೋಪಾಲಕೃಷ್ಣನ ನೆನಪು ಮಾಡಿಕೊಳ್ಳಿ. ಪ್ರತಿಯೊಂದು ಪದ್ಯ ಉಂಟಲ್ವ, ನೀನಾರಿಗಾದೆಯೋ, ಹಾಗೆ ಹೌದು, ಎಲ್ಲವೂ ಉಂಟು ಅದರಲ್ಲಿ, ಯಾವುದನ್ನು ಬಿಸಾಡಲಿಕ್ಕಿಲ್ಲ. ಈಗಂತೂ ಗೋಜಲ ಅಂತ ಅದನ್ನು ಹೇಳ್ತಾ ಇದ್ದಾರೆ. ಅದು ಸತ್ತ ಮೇಲೂ ದೇಶಿ ತಳಿಯದ್ದು, ಅದು ಹೆಣ ಆದರೂ ಕೂಡ ಅದರ ನೀರನ್ನು ಕೃಷಿಗಳಿಗೆ ಬಳಸಿಕೊಳ್ಳುವುದು. ಸತ್ರೂ ಉಪಯೋಗ ಉಂಟು ನೋಡಿ ಅದರದ್ದು, ಎಂಥದ್ದು ಬಿಸಾಡಲಿಕ್ಕಿಲ್ಲ. ಮತ್ತು ನಮ್ಮಲ್ಲಿ ಎಂಥದ್ದು ಉಪಯೋಗ ಮಾಡಲಿಕ್ಕೆ ಇಲ್ಲ. ಕೂದಲು ಎಲ್ಲ ಮನೆಯೊಳಗೆ ಬೇಡ, ಉಗುರು ಮನೆಯೊಳಗೆ ಬೇಡ, ಎಲ್ಲವೂ ಬೇಡ. ಹಾಗಾಗಿ ಗೋ. ಆಮೇಲೆ ಅಭ್ಯಾಗತ ಅಂತಂದರೆ ಬರಬೇಕು ಅಂತ ನಾವು ಕರೀತಿರ್ತೇವಲ್ವ ಮನೆಗೆ, ಅವರನ್ನು ಅಭ್ಯಾಗತರು ಅಂತ ಕರೆಯುವುದು. ಅತಿಥಿ ಅಂತಂದರೆ ಅವನು, ಅತಿಥಿ ಅಂತಂದರೆ ತಿಥಿ ಇಲ್ಲದೆ ಬರಬವರು ಅಂತ ಅರ್ಥ. ಹಿಂದಿನ ಕಾಲದಲ್ಲೆಲ್ಲ ಒಂದು ದೊಡ್ಡ ವ್ಯವಸ್ಥೆ ಇತ್ತು, ಅದನ್ನು ಯಥಾಶಕ್ತಿ ಮಧ್ಯಾಹ್ನ ನೋಡೋಣ. ಆ ರೀತಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಹಿಂದೆ ಎಲ್ಲ ಹೋಟ್ಲು ಅಂತ ಇರಲಿಲ್ಲ. ಈ ದೇಶದಲ್ಲಿ ದೊಡ್ಡ ಅಪರಾಧ 2. ಯಾವುದು ಗೊತ್ತಾ? ಒಂದು ವೇದವಿದ್ಯೆಯನ್ನು ಮಾರುವುದು. ಹರಿಕಥಾಮೃತ ಸಾರ ಪಾಠ ಮಾಡ್ತೇನೆ ಮತ್ತು ತಿಂಗಳಿಗೆ ಇಷ್ಟು ಗೋವಿಂದ, ಅವರಾದರೆ ಕೊಟ್ಟರೆ ಸರಿ, ಇಷ್ಟು ಕೊಡಿ, ವೇದವಿದ್ಯೆ ಇದೆ ಮತ್ತು ತಿಂಗಳಿಗೆ ಇಷ್ಟು ಫೀಸು. ಅಯ್ಯೋ, ಕಲ್ಪನಾತೀತವಾದ ಅಪರಾಧ. ಇಲ್ಲ ಮಾಡಲಿಕ್ಕೆ ಇಲ್ಲ. ದೇವರ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಆನಂತರದಲ್ಲಿ ಹಸಿದು ಬಂದಿರ್ತಾನೆ, ಮಧ್ಯಾಹ್ನ ಹಸಿದು ಬಂದಿರಬೇಕು, ತುಂಬ ಹಸಿದು ಬಂದಿರ್ತಾನೆ, ಬೆಳಗ್ಗೆ ಏನು ತಗೊಂಡಿರುವುದಿಲ್ಲ. ಆಗ ಅಂತ ಅವನು ಬಂದಾಗ ಹೇಳ, ಇಷ್ಟು ದುಡ್ಡು ಕೊಟ್ಟರೆ ನಿಮಗನ್ನ ಕೊಡ್ತೇವೆ ಅಂತ. ನಾವು ಎಷ್ಟು ದೂರ ಬಂದಿದ್ದೇವೆ ನೋಡಿ. ಇವತ್ತು ನೀರು ಮಾರಲಿಕ್ಕೆ ನಾವು ತಯಾರಾಗಿ. ಹಾಗಾಗಿ ದೇವರ ರಕ್ಷಣೆ ಮಾಡಬೇಕು. ಯಾರಪ್ಪನ ಸೊತ್ತು ಅಲ್ಲ, ದೇವರು ಕೊಟ್ಟರೆ ಉಂಟು. ಇಲ್ಲ ನಮ್ಮ ಭೂಮಿಯಲ್ಲಿ ಆದದ್ದು ಬಾವಿ, ಯಾರ ಬಾವಿ, ಅವನು ಕೆಳಗೆ ಹೋಗಿ ಅದನ್ನು ರಕ್ಷಣೆ ಮಾಡಿ ನೀರಿಟ್ಟದ್ದು ಯಾರು? ನಾವ? ಅದನ್ನು ನಾವು ತೆಗೆದು ಮತ್ತು ಇದಕ್ಕಿಷ್ಟು ಕೊಡಿ ಅಂತ ಹೇಳಿಬಿಟ್ರೆ ದೇವರು ಹೇಳಿಯಲ್ಲ, ಈಗ ನಾನು ನಿಮ್ಮದೇ ತೆಗೆದು ನಿಮಗೆ ಕೊಟ್ಟ ಹಾಗೆ, ಬನ್ನಿ ನಿಮಗೆ ಕೊಡ್ತೆ, ದುಡ್ಡು ಕೊಡಿ ಅಂತ. ಹಾಗಾಗಿ ಅದು ದೇವರದ್ದು ಸತ್ತು, ಅದನ್ನೆಲ್ಲ ಮಾರಲಿಕ್ಕೆ ಇರಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಬಂದ ಅಂತಾದರೆ ಆ ಥಿ ಅಂತ, ಥಾ ಅಂತಂದರೆ ಅನ್ನ, ಅನ್ನಂ. ಅತಿಥ ಅಂತಂದರೆ ಅತಿಯಾಗಿ ತಿಂತಾನೆ ಅಂತ. ನಮಗಿವತ್ತು ತಮಾಷೆ ಮಾಡ್ತೇವೆ, ಅವನು ಸರಿ ತಿಂತಾನೆ ಅಂತ. ಸರಿ ತಿಂತಾನೆ ಅಂತಾದರೆ ದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರ ಅಂತ ಅರ್ಥ. ಬೆಳಗ್ಗೆ ಏನು ತಗೊಳ್ಳಿಲ್ಲ ಅಂತ ಅರ್ಥ ಅವನು. ಹಾಗೆ ಬೆಳಗ್ಗೆ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಹೊರಡುದು. ಮಧ್ಯಾಹ್ನಕ್ಕೆ ಹೋಗುವಾಗ ಗೃಹಸ್ಥನಾದವ ಹೊರಗೆ ಬಂದು ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಸ್ವಾಮಿ? ನಾವು ಬೆಳಗ್ಗೆ ಹೊರಟಿದ್ದೇವೆ, ಯಾತ್ರೆಗೆ ಹೊರಡ್ತಾ ಇದ್ದೇವೆ. ಪ್ರಸಾದ ಎಲ್ಲಿ ಆಯಿತು? ಇಲ್ಲ ಆಗಲಿಲ್ಲ, ಬನ್ನಿ
ಅಂತ ಹೇಳಿ ಅವನಿಗೆ ಅನ್ನವನ್ನು ಕೊಟ್ಟರೆ ಅವನು ಅದರೊಳಗೆ ಯಾರಿದ್ದಾನೆ ಅಂತ ಅರ್ಥ, ಭಗವಂತ. ಇದು ವಿಶೇಷ ಸನ್ನಿಧಾನ. ಸ್ವಲ್ಪ ಯೋಚನೆ ಮಾಡಿ ಏನಾರ. ಮತ್ತು ದಾರಿಯಲ್ಲಿ ಬಂದವರನ್ನು ಒಳಗೆ ಬಿಟ್ಟರೆ ಇವತ್ತು ಕಷ್ಟ ಉಂಟು. ಅದು ಅತಿಥಿ ಆಗಿರಬೇಕು. ಅನಂತರ ಶ್ರೀ ತುಳಸಿಯಲ್ಲಿ ಅಲ್ಲಿ ವೇದಗಳ ಸನ್ನಿಧಾನ ಇದೆ, ಸಕಲ ತೀರ್ಥಗಳ ಸನ್ನಿಧಾನ ಇದೆ. ಅದನ್ನು ನೋಡಿದಾಗ ಕೆಳಗೆ ನೆಲದಲ್ಲಿ ಬಿತ್ತು ಅಂತಾದರೆ ಅದನ್ನು ನಮಗೆ ಅದನ್ನು ತೆಗೆದು ಆಚೆ ಇಡುವ ಮನಸ್ಸು ಬಂತು ಅಂತಾದರೆ ಒಳಗಿನಿಂದ ಸ್ವಲ್ಪ ಪಕ್ವತೆಯನ್ನು ದೇವರು ಕೊಟ್ಟಿದ್ದಾರೆ ಎಂದರ್ಥ. ಅದು ದೇವರು. ನಮಗೆ ಇವತ್ತೇನಾಗಿದೆ ಅಂತಂದರೆ ಕೆಲವೊಮ್ಮೆ ಪ್ರತಿಮೆ ಬಿದ್ದರೂ ಕೂಡ ದೇವರು ಸರ್ವವ್ಯಾಪ್ತನಲ್ವಾ ಅಂತೇಳಿ ಹೋಗ್ತಾ ಇರ್ತೇವೆ. ಹಾಗಾಗಿ ತುಳಸಿ, ಪಿಪ್ಪಲ, ಅಶ್ವತ್ಥ ವೃಕ್ಷ ಅದು ಇವತ್ತು ಹೇಳುತ್ತಾರೆ ಅದಕ್ಕೆ ಹೆಚ್ಚು ಆಕ್ಸಿಜನ್ ಕೊಡುವಂಥದ್ದು, ಹೆಚ್ಚು ಪ್ರದಕ್ಷಿಣೆಯನ್ನು ಮಾಡಿ, ಹೆಚ್ಚು ಪ್ರದಕ್ಷಿಣೆಯನ್ನು ಬಂದರೆ ಪ್ರತಿಬಂಧಕ ಇದ್ದರೂ ಏನಾದರೂ ದೋಷಗಳಿದ್ದರೂ ಆ ದೋಷಗಳು ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಅದರಲ್ಲಿ ಆ ಅಶ್ವತ್ಥವನ್ನು ನೋಡಿದಾಗೆಲ್ಲ ದೇವರ ಸನ್ನಿಧಾನ. ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಆಮೇಲೆ ಯತಿ ಸ್ವಾಮಿಗಳಿರ್ತಾರೆ, ಅವರನ್ನು ಯತಿಗಳು ಮಹಾ ಪ್ರಯತ್ನ ಪಟ್ಟವರು, ದೇವರು ಬೇಕು ಅಂತ ಹೇಳಿ ಮತ್ತು ಮನೆಗೆಲ್ಲ ತರ್ಪಣ ಕೊಟ್ಟು ಬಂದು ಬೇಡ ಅಂತ, ಯಾರು ಬೇಕು ನಮಗೆ, ದೇವರು ಬೇಕು ಅಂತ. ಹಾಗಾಗಿ ಅಂತಹ ಯತಿಗಳು ಕಂಡಾಗ ಯತಿಗಳಲ್ಲಿ ಭಗವಂತನ ವಿಶೇಷವಾದಂತಹ ಸನ್ನಿಧಾನವನ್ನು ಗುರುತಿಸಿ, ಅಂತಹ ವೈರಾಗ್ಯ ಎಲ್ಲಿಂದ ಬಂತು, ನಮಗೆ ಬರದೇ ಇದ್ದದ್ದು ಅವರಿಗೆ ಎಲ್ಲಿಂದ ಬಂತು. 2 ಕೈ, 2 ಕಾಲು, 2 ಕಿವಿ, 2 ಕಣ್ಣು ಎಲ್ಲ ನಮಗೂ ಉಂಟು, ಅವರಿಗುಂಟು. ನಮ್ಮ ಹಾಗೆ ಅಲ್ಲಲ್ವ ಅಂತಂದರೆ ನಮ್ಮ ಹಾಗೆ, ಹೌದು, ದೇಹ ನಮ್ಮ ಹಾಗೆ ಉಂಟು. ಅದರ ಒಳಗಿನಿಂದ ದೇವರು ಬೇಕು ಅಂತ ಒಂದು ಬಂತಲ್ವ, ದೇವರು ಬೇಕು ಅಂತ ಬಂತು ಮಾತ್ರ ಅಲ್ಲ, ಉಳಿದದ್ದು ಬೇಡ ಅಂತಲೂ ಬಂತಲ್ವ. ಅದು ಯಾಕೆ ಬಂತು? ಭಗವಂತ ವಿಶೇಷವಾಗಿ ಸನತ್ಕುಮಾರ ರೂಪದಿಂದ ಅವರ ಒಳಗೆ ಪ್ರವೇಶ ಮಾಡಿದ್ರಿಂದ ಅವರಿಗಂಥ ಒಂದು ಬ್ರಹ್ಮಚರ್ಯ, ಅಂಥ ಒಂದು ಸನತ್ಕುಮಾರಾದಿಗಳಿಗೆ ಹೇಗೆ ಭಗವಂತನಲ್ಲಿ ನಿರ್ಮಲವಾದಂತಹ ಪ್ರೀತಿ, ಸನತ್ಕುಮಾರಾದಿ ಋಷಿಗಳಿಗೆ ಹೇಗೆ ಭಗವಂತನಲ್ಲಿ ಪ್ರೀತಿ ಬಂತೋ ಹಾಗೆಯೇ ಭಗವಂತನ ಸನತ್ಕುಮಾರ ರೂಪ ಉಂಟು. ಅವರು ವಿಶೇಷವಾಗಿ ಆ ಭಗವಂತ ಅಲ್ಲಿ ಬಂದು ಕೂತದ್ರಿಂದ ಇವರಲ್ಲಿ ಅಂತಹ ಒಂದು ಸಾಧನೆ ಆಗುವಂತೆ ಆಯಿತು. ಹಾಗಾಗಿ ಅವರನ್ನು ನೋಡುವಾಗ ಸನತ್ಕುಮಾರೋವತು ಕಾಮದೇವ, ಸನತ್ಕುಮಾರ ರೂಪಿಯಾದ ಭಗವಂತ ಅಲ್ಲಿ ಇದ್ದಾನೆ ಅಂತ ಅನುಸಂಧಾನ ಅವರನ್ನು ಇನ್ನೊಂದು ನೆನಪಾಗೋದು. ಇವರನ್ನು ನಿಮಗೆ ಕೆಲವು ಸತಿ ಯಾರನ್ನು ನೋಡಿದಾಗ ಇನ್ನೊಂದು ನೆನಪಾಗೋದಿಲ್ಲ, ಯಾವುದೊಂದು ಮೊಬೈಲ್ ಸೆಟ್ ನೋಡಿ ಇನ್ನೊಂದು ಮೊಬೈಲ್ ಸೆಟ್ ನೆನಪಾಗ್ತದೆ. ಹಾಗಾಗಿ ಜ್ಞಾನಿಗಳಿಗೆ ಸ್ವಾಮಿಗಳನ್ನು ನೋಡುವಾಗ ಅವರೂ ನೆನಪಾಗ್ತಾರೆ, ಮತ್ತು ಸನತ್ಕುಮಾರಾದಿ ಭಗವಂತ ಮುನಿಗಳೂ ನೆನಪಾಗ್ತಾರೆ, ಅವರಿಗೂ ಪಾಠ ಮಾಡಿದ ಭಗವಂತನ ಸನತ್ಕುಮಾರ ರೂಪ ನೆನಪಾಗ್ತದೆ. ಹಾಗೆ ದೇವರ ನೆನಪಾಯಿತು ನೋಡಿ, ದೇವರ ನೆನಪಾಯಿತು. ಹೀಗೆ ವಾನಪ್ರಸ್ಥಾಶ್ರಮದಲ್ಲಿ ಇದ್ದರೆ ಅದು ಒಂದು ದೊಡ್ಡ ಸಾಧನೆ. ಯಾವ ಯಾವ ವಯಸ್ಸಿನಲ್ಲಿ ಏನೇನು ಮಾಡಬೇಕು ಎನ್ನುವುದನ್ನು ಹಿರಿಯರು ಹೇಳಿಕೊಟ್ಟಿದ್ದಾರೆ. ಎಲ್ಲ ಕಾಲದಲ್ಲಿ ಒಂದೇ ರೀತಿಯಾದಂತಹ ಧರ್ಮ ಅಲ್ಲ. 50-60 ಆದಮೇಲೂ ಕೂಡ ನಾವು ದೇವರ ಚಿಂತನೆಗೇ ಆರಂಭ ಮಾಡಲಿಲ್ಲ ಅಂತಾದರೆ ನಮ್ಮಲ್ಲೇನೋ ವೀಕ್ನೆಸ್ ಉಂಟು ಅಂತ ಅರ್ಥ. ನರದಲ್ಲಲ್ಲ ರೀ, ಮನಸ್ಸಿನಲ್ಲಿ. ನೀವು ಹೇಳಿದ್ರೆ ಇಲ್ಲ ಊಟ ಮಾಡಿದರೆ ಕರಗ್ತದೆ ಅಂತ, ಅದಲ್ಲ ವೀಕ್ನೆಸ್ಸು. ಮತ್ತು ಇನ್ನೂ ಪಕ್ವತೆ ಬರ್ತಾ ಇಲ್ಲ ನೋಡಿ, 60 ದಾಟಿತು. ಹಾಗಾಗಿ ಧೃತರಾಷ್ಟ್ರನಿಗೆ ಅಂಥದ್ದೊಂದು ವೈರಾಗ್ಯ ಬರಬೇಕು ಅಂತಾದರೆ ಭೀಮಸೇನ ಬಂದು ತಲೆಗೆ ಬಡದ ಮಾತಿನ ಮೂಲಕ ಎಚ್ಚೆತ್ತುಕೊಂಡ. ಹಾಗೆಯೇ ನಾವು ಪ್ರಾಣದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಏನು ಅಂತ, ನಮಗೆ 50-60 ಆಗದವರೆಲ್ಲ ಪ್ರಾರ್ಥನೆ ಮಾಡಬೇಕು, 50-60 ಆದ ಮೇಲೂ ಇಂತಹ ಒಂದು ವೈರಾಗ್ಯವನ್ನು ಕೊಡದೇ ಇರಬೇಡ ಅಂತ. ಆಮೇಲೆ ಆದವರಂತೂ ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಅದರ ಮೊದಲು ವೈರಾಗ್ಯ ಬೇಡ ಅಂತ ಅಲ್ಲ, ಬೇಕೇ, ಅದು ಇಲ್ಲದಿದ್ದರೆ ಯಾವ ಸಾಧನೆಯೂ ಸಾಧ್ಯ ಇಲ್ಲ. ಆದರೆ ಬಾಲ್ಯದಿಂದಲೂ ಭೂಯಿಷ್ಠವಾದಂಥ ವೈರಾಗ್ಯವನ್ನು ಅವರು ಸಂಪಾದನೆ ಮಾಡಿರ್ತಾರೆ. ಅದರಿಂದಾಗಿ ಅವರನ್ನು ನೋಡುವಾಗ ವಿಭೂತಿ ಭಗವಂತನ ಸನ್ನಿಧಾನದ ನೆನಪು ನಮಗೆ ಆಗಬೇಕು. ಗೃಹಸ್ಥ ಅವನನ್ನು ನೋಡುವಾಗ ಯಾಕೆ ನೆನಪಾಗಬೇಕು ಅಂತಂದರೆ, ಗೃಹಸ್ಥನಿಗೊಂದಿಷ್ಟು ಶಾಸ್ತ್ರ ಆಚರಣೆಯನ್ನು ಹೇಳಿದೆ, ಪಂಚಯಜ್ಞಾದಿಗಳನ್ನೆಲ್ಲ ಹೇಳಿದೆ. ಗೃಹಸ್ಥ ಅಂದರೆ ಹಾಗೆ ಖಾಲಿ ಗೃಹಸ್ಥ ಮನೆಯಲ್ಲಿ ಕೂತವ ನೋಡುವಾಗ ಅದಲ್ಲ. ಗೃಹದಲ್ಲಿ ಕೂತ್ಕೊಳ್ಬೇಕು. ಯಾಕೆ ಅಂತಂದರೆ, ಗೃಹ ಯಾಕೆ ಅಂತಂದರೆ ಗೃಹ್ಯಾಗ್ನಿ ಅಂತ ಒಂದುಂಟು. ಅದಕ್ಕೋಸ್ಕರ ಅದನ್ನು ಸಾಕಬೇಕು ಅಂತಾದರೆ ಕೆಲವೊಮ್ಮೆ ಹೆಣ್ಣುಮಕ್ಕಳೆಲ್ಲ
ದನ ಉಂಟು ಅಂತ ಆದರೆ ದನವನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲಲ್ವಾ? ಅದೇ ರೀತಿಯಾಗಿ ಮನೆಯಲ್ಲಿ ಒಂದು ಅಗ್ನಿ ಉಂಟು. ನಾವೀಗ ಎಲ್ಲಿಯಾದರೂ ಮಗು ಮನೆಯಲ್ಲಿ ಉಂಟು ಅಂತ ಆದರೆ ಒಂದು ಊಟ ಉಂಟು ಅಂತ ಹೇಳಿ ಹೋಗಿಬಿಡ್ತೇವೆ, ನೀನು ಸ್ವಲ್ಪ ಕೂತು ಅಂತ, ಹೋಗಿ ಬರ್ತೇವೆ ಅಂತ. ಹೋಗ್ಲಿಕ್ಕೆ ಆಗೋದಿಲ್ಲ ಹಾಗೆಲ್ಲ. ಹಾಗೆಯೇ ಗೃಹಸ್ಥ ಅಂತ ಆದಮೇಲೆ ಅವನಿಗೊಂದು ಅಗ್ನಿ ಇದೆ, ನಾವು ಅರ್ಥ ಬಿಟ್ಟಿದ್ದೇವೆ ನಾವಿವತ್ತು. ಆ ಅಗ್ನಿಯ ಸಂರಕ್ಷಣೆ ಕೊನೆಗೆ ನಮ್ಮ ಚಿತೆಯ ಮೇಲೆ ಬೀಳುವುದು ಯಾವ ಅಗ್ನಿ ಅಂತಂದರೆ ಆ ಆರಂಭದಿಂದ ಬಂದ ಅಗ್ನಿ. ಹಾಗಾಗಿ ಅದು ಸಾವಿನ ತನಕ ಆ ಅಗ್ನಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಇದೆ. ಅದನ್ನು ಸಂರಕ್ಷಣೆ ಮಾಡುವುದು ಅಂತಂದರೆ ಅತ್ಯಂತ ಕಠಿಣತಮವಾದ ಕೆಲಸ. ಇವತ್ತು ನಾವೆಲ್ಲ ವೈದಿಕರೆಲ್ಲ ದೇವರ ಪೆಟ್ಟಿಗೆಯನ್ನು ತಗೊಂಡು ಹೋಗೋದು ನೋಡ್ತೀರಲ್ವ? ಹಾಗೆ ಹಿಂದಿನ ಕಾಲದಲ್ಲೆಲ್ಲ ಕೇವಲ ಶಾಲಿಗ್ರಾಮ ಚಕ್ರಾಣಿಕೆ ಮಾತ್ರ ಅಲ್ಲ, ಮತ್ತು ಅಗ್ನಿಯನ್ನು ತಗೊಂಡು ಹೋಗ್ತಾ ಇದ್ರು. ಅಗ್ನಿಯನ್ನು ರಾಮಾಯಣದಲ್ಲಿ ಭರತ ಬರ್ತಾನೆ. ಭರತ ಬಂದು ನನಗೆ ರಾಜ್ಯ ಬೇಡ, ರಾಮನನ್ನೇ ಕರ್ಕೊಂಡು ಬರ್ತೇನೆ ಅಂಥೇಳಿ ಹೊರಡ್ತಾನೆ. ಹೊರಡುವಾಗ ವಾಲ್ಮೀಕಿಗಳು ಹೇಳ್ತಾರೆ ಅದು ಹೇಗಿತ್ತು ಅಂತಂದರೆ, ಅದು ಧೂಮದಿಂದ, ಈಗೆಲ್ಲ ಧೂಮ ಎಲ್ಲ ಉಂಟಲ್ವ, ಅದೇ ರೀತಿಯಾಗಿ ಎಲ್ಲ ಕಡೆ ಧೂಮ ಹೊಗೆ ತುಂಬಿ ಹೋಯಿತು ಅಂತ. ಅದು ಯಾಕೆ ಧೂಮ ಹೊಗೆ ತುಂಬಿ ಹೋಯಿತು ಅಂತಂದರೆ, ಅವರೆಲ್ಲ ದೇವರ ಪೆಟ್ಟಿಗೆ ಜೊತೆಗೆ ಮಡಿಕೆಯಲ್ಲಿ ಅಗ್ನಿ ಹಾಕೊಂಡು ತಗೊಂಡಿದ್ದಾರೆ. ಇವತ್ತು ಎಲ್ಲಿಯಾದರೂ ಮಡಿಕೆಯಲ್ಲಿ ಅಗ್ನಿ ತಗೊಂಡು ಹೋದರೆ ಹೆಣ ಸುಡ್ಲಿಕ್ಕೆ ಉಂಡೆ ಹೇಳ್ತಾರೆ, ನಿಮಗೆಂತ ಆಗಿದೆ ರೀ ಅಂತ. ಅದು ನಮಗೆ ಟಿ ವಿಯಲ್ಲಿ ನೋಡಿ ಅಥವಾ ಈ ಸಂಸ್ಕಾರಗಳಲ್ಲಿ ನೋಡಿ ನೋಡಿ ಮಡಿಕೆಯಲ್ಲಿ ಅಗ್ನಿ ಅಂತಂದರೆ ಹೆಣ ಹೊತ್ತಿಸಲಿಕ್ಕೆ ಅಗ್ನಿ ಅಂತ. ಆದರೆ ಅವಳು ಹಾಗಲ್ಲ, ಅಗ್ನಿ ಅದು ಹುಡುಗಾಟಿಕೆಯ. ಅಂತಹ ಗೃಹಸ್ಥಾಶ್ರಮಿ ಸಿಕ್ಕಿದ ಅಂತಾದರೆ, ಅಂಥದ್ದೊಂದು ಹಠ ಬಂದಿದೆ ಅಂತಾದರೆ, ದೇವರು ಅಲ್ಲಿ ಅಂತಹ ಒಂದು ದೀಕ್ಷೆಯನ್ನು ಕೊಟ್ಟು ಅವನಲ್ಲಿ ಗಟ್ಟಿಯಾಗಿ ಹೊತ್ತಿದ್ದಾನೆ ಅಂತ ಅರ್ಥ. ಅಂಥವರನ್ನು ಕಂಡರೆ ದೇವರನ್ನು ನೆನಪಿಸಿಕೊಳ್ಳಿ ಅಲ್ಲ. ಹಾಗಾಗಿ ಇನ್ನೂ ಇದೆ, ಗುರುಗಳು ಬಂದಿದ್ದಾರೆ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ.